ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೊಂದು ದಿನ ತುಂಬ ಸಿಂಪಲ್ಲಾಗಿ ಒಂದು ಮೇಕಪ್ ಲುಕ್ಕನ್ನು ಮಾಡಿ ತೋರಿಸೋಣ ಅಂಥೇಳಿ. ತುಂಬಾ ಸಿಂಪಲ್ ಮೇಕಪ್ ಲುಕ್ಕು. ಇದನ್ನು ಯಾರು ಬೇಕಾದರೂ ಮಾಡ್ಕೊಬೋದು. ಬೇಸಿಕ್ ಮೇಕಪ್ ಲುಕ್ ಅಂತಲೂ ಕೂಡ ಹೇಳ್ಬೋದು. ಈ ಮೇಕಪ್ ಲುಕ್ಕನ್ನು ನೀವು ಕಾಲೇಜ್ಗೂ ಕೂಡ ಮಾಡ್ಬೋದು. ಬನ್ನಿ, ಮೊದಲನೇದಾಗಿ ಇಲ್ಲಿ ನಾನು ನ್ಯೂಟ್ರಿಡರ್ಮ ಅವ್ರದ್ದು ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಈ ಮಾಯಿಶ್ಚರೈಸರು ತುಂಬಾ ಸಾಫ್ಟ್ ಆಗಿದೆ ಮತ್ತು ತುಂಬ ಗ್ರೀಸಿ ಅನಿಸೋದಿಲ್ಲ. ಧಾರಾಳವಾಗಿ ಪರ್ಚೇಸ್ ಮಾಡ್ಬೋದು. ನೀವೇನಾದರೂ ಇದನ್ನು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿಕೊಂಡು ಪರ್ಚೇಸ್ ಕೂಡ ಮಾಡ್ಬೋದು. ಮತ್ತು ಡರ್ಮಾಟಾಲಜಿಕಲಿ ಟೆಸ್ಟೆಡ್, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಡಾಕ್ಟರ್ ಕೂಡ ಇದನ್ನು ರೆಕಮೆಂಡ್ ಮಾಡ್ತಾರೆ. ಯಾವುದೇ ರೀತಿ ಗ್ರೀಸಿ ಅನಿಸೋದಿಲ್ಲ ನಿಮಗೆ ಮುಖಕ್ಕೆ ಅಪ್ಲೈ ಮಾಡಿದ ನಂತರ. ನೀವು ನೋಡ್ತಿದ್ದೀರಲ್ಲ, ನಾನು ನೀಟಾಗಿ ಇಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ CV3 ಅವ್ರದ್ದು ಗ್ಲೋ ಅಪ್ ಬೇಸ್ ಅಂತ ಹೇಳಿ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದೇ ಒಂದು ಪಂಪನ್ನು ತೆಗೆದುಕೊಂಡು ಇದನ್ನು ನನ್ನ ಮುಖಕ್ಕೆ ಎಲ್ಲ ಭಾಗಕ್ಕೂ ಅಪ್ಲೈ ಮಾಡ್ಕೊಳ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖ ತುಂಬ ಶೈನಿಂಗಾಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನು ಅಪ್ಲೈ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಅಂತ. ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಶೈನಿಂಗ್ ಕಾಣಿಸ್ತಿದೆ ಅಲ್ಲ, ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣ್ತಿದೆ ಅಂತ. ನಂತರ ಬಂದು ಮೆಬಿಲಿನ್ ಅವ್ರದ್ದು ಫೌಂಡೇಶನನ್ನು ತೆಗೆದುಕೊಂಡಿದ್ದೀನಿ ಇನ್ ದ ಶೇಡ್ 310. ಇದು ತುಂಬ ಚೆನ್ನಾಗಿದೆ, ವಾರ್ಮ್ ಹನಿ, ನನಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಈ ಫೌಂಡೇಶನ್ ಅಪ್ಲೈ ಮಾಡಿದ್ರಂತೂ ತುಂಬ ಚೆನ್ನಾಗಿ ನನಗೆ ಒಂಥರ ಫುಲ್ಲು ಫೇಸ್ಗೆ ಒಂಥರ ಲುಕ್ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ, ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಈ ಫೌಂಡೇಶನ್ನು. ಸೊ ಈಗ ಟ್ಯಾಪ್ ಅಂತ ಒಂದು ವೆಟ್ ಬ್ಯೂಟಿ ಬ್ಲೆಂಡರನ್ನು ತೆಗೆದುಕೊಂಡು ಟ್ಯಾಪ್ ಮೋಷನಲ್ಲಿ ನೀಟಾಗಿ ನಾವು ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ. ನೋಡಿ, ಬ್ಲೆಂಡಿಂಗ್ ಈಸ್ ದ ಕೀ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನಾವೆಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಿಮ್ಮ ಮೇಕಪ್ ಬೇಸ್ ಕೂತಿರುತ್ತೆ. ಈಗ ನೋಡಿ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ ದ ಶೇಡ್ 02. ಸೊ ಈಗ ಇದನ್ನು ನೀಟಾಗಿ ನನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇದರಿಂದ ಏನಪ್ಪ ಬೆನಿಫಿಟ್ ಅಂದರೆ, ಮೇಕಪ್ ಮಾಡಿದ ನಂತರ ನಿಮ್ಮ ಮುಖ ಒಂಥರ ಎಣ್ಣೆಣ್ಣೆ ಆಗುತ್ತಲ್ಲ, ಅದಾಗೋದಿಲ್ಲ ಈ ಕಾಂಪ್ಯಾಕ್ಟನ್ನು ಹಚ್ಚೋದ್ರಿಂದ, ಪೌಡರ್ಸ್ ಹಚ್ಚೋದ್ರಿಂದ. ಎಸ್, ಈಗ ಎಲ್ಲ ಭಾಗಕ್ಕೂ ನನ್ನ ಮುಖದ ಎಲ್ಲ ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಎಸ್, ಈಗ ಡನ್. ಈಗ ನೆಕ್ಸ್ಟ್ ಬಂದು ಕಾಜಲನ್ನು ಹಚ್ಕೊಳ್ಳೋಣ. ಇಲ್ಲಿ ಸ್ಟೇಕ್ ವೇಕಿ ಅವ್ರದ್ದು ಕಾಜಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಡಾರ್ಕ್ ಕಲರ್ ಇದೆ, ತುಂಬ ಚೆನ್ನಾಗಿದೆ ಇದು ಕಾಜಲ್ಲು. ಸೊ ಈಗ ನಾನು ನೀಟಾಗಿ ಐಲೈನರ್ ಬದಲು ಕಾಜಲ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ಯೂಸ್ ಮಾಡ್ತಿದ್ದೀನಿ ಅಂತ. ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಮಂದಕ್ಕೆ ಅಪ್ಲೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಂದರೆ ಲಿಕ್ವಿಡ್ ಐಲೈನರ್ ಕೂಡ ಅಪ್ಲೈ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಕಾಜಲನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನಿಮ್ಮ ವಾಟರ್ ಲೈನ್ಗೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ ಡಾರ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಕಣ್ಣಿನ ಲುಕ್ ಏನಿದೆ ಅದೇ ಚೇಂಜ್ ಆಗಿಬಿಡುತ್ತೆ, ಎದ್ದು ಕಾಣಿಸುತ್ತೆ. ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಅಂತ. ಸೊ ಈಗ ಕಣ್ಕಪ್ಪ ಹಚ್ಚಿದಾಯಿತು. ಈಗ ಇದೇ ರೀತಿ ಇನ್ನೊಂದು ಕಣ್ಣಿಗೂ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡಿ 2 ಕಣ್ಣಿಗೂ ಕೂಡ ರೆಡಿಯಾಗಿದೆ. ಎಸ್, ಈಗ ನೆಕ್ಸ್ಟು ಡೈರೆಕ್ಟಾಗಿ ಒಂದು ಬಟನ್ನ ಇಟ್ಕೊಂಡು ಹೇರ್ ಸ್ಟೈಲ್ ಕೊಟ್ಟೋಗೋಣ. ಈಗ ಎಲ್ಲ ಆಯ್ತಲ್ವಾ, ಫೈನಲಿ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಏರನ್ನು ಏನು ಹೇಳ್ತೀವಿ, ಇದನ್ನು ಸ್ವಲ್ಪ ಗುಪ್ಪಿ ಬರ್ಸೋದು ಅಂತ ಹೇಳ್ತೀವಿ, ಅಥವಾ ಏರ್ ಬೋ ಅಂತ ಹೇಳ್ತೀವಿ, ಏರ್ ಬಫ್ ಥರ ಬರ್ಸೋದು ಅಂತ ಹೇಳ್ತೀವಿ. ಆ ನಂತರ ಇಲ್ಲಿ ಆಕ್ಸಿಡೈಸ್ ಇಯರಿಂಗ್ಸ್ ಹಾಕ್ಕೊಂಡೆ. ನಂತರ ಒಂದು ಸೊನಾಟಾ ವಾಚನ್ನು ಹಾಕ್ಕೊಂಡೆ. ಇದು ನನ್ನ ಆಲ್ ಟೈಮ್ ಫೇವ್ರೇಟ್ ವಾಚ್. ನಾನು ಕಾಲೇಜ್ ಡೇಸಲ್ಲಿ ಬಳಸ್ತಿದ್ದಂಥ ವಾಚು. ಮೇ ಬಿ ಇದಕ್ಕೆ ಒಂದು 18 ವರ್ಷದ ಇತಿಹಾಸನೇ ಇದೆ ಅಂತಲೇ ಹೇಳ್ಬೋದು. 2 ಬಾರಿ ನಾನು ಇದಕ್ಕೆ ಬೆಲ್ಟನ್ನು ಚೇಂಜ್ ಮಾಡಿಸಿದ್ದೀನಿ. ಈಗ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ. ಸುಮ್ಮನೆ ಸಿಂಪಲ್ಲಾಗಿ ಈ ರೀತಿ ಎಣ್ಕೊಳ್ತಿದ್ದೀನಿ. ಈ ಲುಕ್ಕನ್ನು ನೀವು ಕಾಲೇಜ್ಗೆ ಹೋಗೋ ಹುಡುಗಿರಂತಲೇ ಅಲ್ಲ, ನೀವು ಈವನ್ ಗೃಹಿಣಿಯರು ಕೂಡ ನೀವು ಅಚೀವ್ ಮಾಡ್ಬೋದು. ತುಂಬಾ ಸಿಂಪಲ್, ಎಲಿಗೆಂಟಾಗಿ ಕಾಣಿಸಿದೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಈಗ ರೆಡಿ ಆಯಿತು. ಫೈನಲಿ ಲಿಪ್ಸ್ಟಿಕ್ಕನ್ನು ಹಚ್ಕೊಬೇಕಿತ್ತು, ಹಚ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಎಲೆ ಗರ್ಲ್ ಅವ್ರದ್ದು ಲಿಪ್ಸ್ಟಿಕ್ಕನ್ನು ಹಚ್ಕೊಳ್ತಾ ಇದ್ದೀನಿ. ಇದು ತುಂಬ ಒಂಥರ ನ್ಯೂಡ್ ಶೇಡ್ ಅನ್ನೋದಕ್ಕಿಂತ ಒಂಥರ ಪಿಂಕ್ ವಿತ್ ನ್ಯೂಡ್ ಶೇಡ್ ಅಂತ ಹೇಳ್ಬೋದು, ಆ ರೀತಿ ಇದೆ. ನೋಡಿ ನಾನೀಗ ಆಲ್ರೆಡಿ ಮುಂಚೆನೇ ನಾನು ಲಿಪ್ ಬಾಂಬನ್ನು ಅಪ್ಲೈ ಮಾಡ್ಕೊಂಡಿದ್ದೆ. ಅದ್ರ ಮೇಲ್ಗಡೆ ನಾನು ಲಿಪ್ಸ್ಟಿಕ್ಕನ್ನು ಹಚ್ಕೊಂಡಿದ್ದೀನಿ. ಫೈನಲಿ ಆಯಿತು. ಎಸ್, ಮೇಕಪ್ ಎಲ್ಲ ಆಯಿತು. ಹಣೆಗೆ ಬೊಟ್ಟಿಡೋದು ಮರ್ತಿದ್ದೀನಿ, ಕುಂಕುಮ ಇಡೋದನ್ನ. ಬನ್ನಿ ಮತ್ತೆ ಒಂದು ಸತಿ ಕುಂಕುಮ ಇಟ್ಕೊಂಡು ಹೊರಡೋಣ. ಸೊ ಈಗ ಫೈನಲಿ ಕುಂಕುಮ ಇಟ್ಕೊಂಡ್ರೆ
ರೆಡಿ ಆಯಿತು. ಹೆಣ್ಮಕ್ಳಿಗೆ ಈ ಕುಂಕುಮ ಇಟ್ಬಿಟ್ರೆ ಒಂಥರ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ನಿಜವಾಗ್ಲೂ. ಎಸ್, ಈಗ ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ಲಾಗಿ ಮಾಡಿದಂಥ ಮೇಕಪ್ಪು. ಈ ಮೇಕಪ್ ಲುಕ್ಕು ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.